ನಮಸ್ಕಾರ ನನ್ನ ಗೆಳೆಯರೇ, ವೆಲ್ಕಮ್ ಟು ಗೇಮ್ ಆಡೋಣ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ದೀಪಾವಳಿ ಬೇರೆ ಹತ್ರ ಬರ್ತಿದೆ, ಎಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀರಿ. ನಾವು ಲಾಸ್ಟ್ ಎಪಿಸೋಡ್ ಪೋಕಿಮಾನ್ ಸೋಲ್ ಸಿಲ್ವರಲ್ಲಿ ಇಲ್ಲಿ ಸ್ಪ್ರೌಟ್ ಟವರ್ ಹತ್ರ ಇದ್ರಿ. ಸ್ಪ್ರೌಟ್ ಟವರ್ ಹತ್ರ ನಾವು ಇದ್ದು ಇಲ್ಲಿ ಒಳಗಡೆ ತುಂಬ ಬ್ಯಾಟಲ್ ಇದೆ. ಯಾಕಂದರೆ ಜಿಮ್ ಬ್ಯಾಟಲ್ ಆಡಬೇಕಂದ್ರೆ ನಾವು ಫಸ್ಟು ಈ ಟವರ್ನ ಫಿನಿಷ್ ಮಾಡಬೇಕು. ಸೊ ಒಳಗಡೆ ಹೋಗೋಣ ಬನ್ನಿ, ಒಂದೊಂದಾಗಿ ಲೆವೆಲ್ ಅಪ್ ಮಾಡೋಣ ನಾವು. ಸೊ ಇಲ್ಲಿ ಯಾವುದೋ ಅಕ್ಕ ಅವಳೆ, ಮಾತಾಡ್ಸೋಣ. ಹಾಯ್ ಅಕ್ಕ. ಸೊ ಇದನ್ನು ಫಿನಿಷ್ ಮಾಡಿದ್ರೆ ನಾವು ಫಸ್ಟ್ ಜಿಮ್, ಜೋಟೋದ ಫಸ್ಟ್ ಜಿಮ್, ಸೊ ಫಾಲ್ಕ್ನರ್ ಜೊತೆ ನಾವು ಫೈಟ್ ಮಾಡ್ಬೋದು. ಸೊ ಬನ್ನಿ ಫಸ್ಟು ಈ ಟಕ್ಲೆ ಜೊತೆ. ಏನೋ ಶಿಷ್ಯ ಟಕ್ಲೆ ಹೆಂಗಿದ್ಯಾ? ಸೊ ಟಕ್ಲೆ ಜೊತೆ ಎಂಟ್ರಿ ಆದ್ರಿ. ಸಂಕರ್ ಚಾರ್ಮೆಂಡನ್ನು ಚೂಸ್ ಮಾಡ್ತೀನಿ ರೀ. ಸೊ ಏನಂದರೆ ಗೈಸ್, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಪಟ್ ಅಂತ ಇದನ್ನು ಮುಗಿಸೋಣ, ಆಮೇಲೆ ಫಾಲ್ಕ್ನರ್ ಹತ್ರ ಹೋಗೋಣ. ಸೊ ಹಳೆ ವೀಡಿಯೋಸಲ್ಲಿ ನೀವು ನೋಡಿರ್ತೀರ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡು. ಸೊ ಪೋಕಿಮಾನ್ಸ್ ಯಾವುದಿದೆ ನನ್ನ ಹತ್ರ ಯಾವುದಿಲ್ಲ ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಇದು ಹೊಸ ಥರದ್ದು ನಾನು ತಂದಿದ್ದೀನಿ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಕ್ಲೀನಾಗಿ ಗೇಮ್ ಆಡೋದೊಂದು ಕಡೆ, ಪೋಕಿಮಾನ್ಸ್ ನನ್ನ ಹತ್ರ ಯಾವ್ದು ಇದೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ. ಸೊ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಮಾಡಿ. ಸೊ ಇದು ಸಿಂಪಲ್ ಆಗಿದೆ ನೋಡಿ, ಪೋಕಿಮಾನ್ಸ್ ನನ್ನ ಹತ್ರ ಯಾವ್ಯಾವುದಿದೆ. ಸೊ ನಾನು ಯಾವ್ದಾದ್ರು ಇಟ್ಕೊಂಡಿದ್ದೀನಿ. ಸೊ ಈ ಪಕ್ಕದಲ್ಲಿ ಪೋಕಿಮಾನ್ ಗೇಮ್ ಆಗ್ತಿರೋದು. ಸೊ ಇಟ್ಸ್ ಸಿಂಪಲ್. ಸೊ ಗೈಸ್ ಬನ್ನಿ, ಇವನ್ನ ಸೋಲ್ಸ್ ಆಯಿತು ನಾವು. ಇಲ್ಲಿ ಇದು ಈಸಿ ಸ್ಪ್ರೌಟ್ ಟವರು. ಸೊ ಸ್ಪ್ರೌಟ್ ಟವರ್ ಅಂದರೆ ನೀವು ಕೇಳಿರ್ತೀರ, ಜೋಟೋ ಲೀಗಲ್ಲಿ ಆ್ಯಶು ಸ್ಪ್ರೌಟ್ ಟವರ್ಗೆ ಹೋಗಿರ್ತಾನೆ. ಇಲ್ಲಿ ಬೆಲ್ ಸ್ಪ್ರೌಟ್ನ ತುಂಬ ಯೂಸ್ ಮಾಡ್ತಾರೆ ಇಲ್ಲಿ ಸ್ಪ್ರೌಟ್ ಟವರಲ್ಲಿ. ಬೆಲ್ ಸ್ಪ್ರೌಟ್, ಸೊ ಬೆಲ್ ಸ್ಪ್ರೌಟ್ ಅನ್ನೋ ಪೋಕಿಮಾನ್ ಹಿಡ್ಕೊಂಡು ಸ್ಪ್ರೌಟ್ ಟವರ್ ಮಾಡಿರೋದು. ಸೊ ಯಾಳಾದ ಪಿಜ್ಜಿಗರು. ಸೊ ಬನ್ನಿ ಹೊಡೋಣ, ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು, ಬೇಗ ಮುಗಿಸೋದಕ್ಕೆ. ಬೇಗ ಮುಗಿಸಿದಷ್ಟು ನಮಗೂ ಒಳ್ಳೆಯದೇ, ಯಾಕಂದರೆ ಇಲ್ಲ ಲೆಂತಿಯಾಗಿ ಹೋಗುತ್ತೆ ವೀಡಿಯೋ. ಸೊ ಇನ್ನೊಂದು ಬ್ಯಾಟಲಿಗೆ ಬಂದಿದ್ದೀವಿ ನೋಡಿರಿ. ಎಷ್ಟು ಬರೀ ಬೆಲ್ ಸ್ಪ್ರೌಟ್ಗಳು ಗುರು, ಬರೀ ಬೆಲ್ ಸ್ಪ್ರೌಟ್ಗಳು. ಬೇಗ ಚಾರ್ಮೆಂಡರ್ ಎಂಬರ್ ಯೂಸ್ ಮಾಡೋಕ್ಕೆ. ಚಾರ್ಮೆಂಡರ್ ಇನ್ನೇನೋ ಇವೆಲ್ಯೂಷನ್ ಸ್ಟೇಜಲ್ಲಿದೆ ಗುರು. ಚಾರ್ಮೆಂಡರು ಚಾರ್ಮಿಲಿಯನ್ ಆಗೋ ಸ್ಟೇಜಲ್ಲಿದೆ. ಇನ್ನೊಂದು ಲೆವೆಲ್ ಅಪ್ ಆಗೋಯ್ತು ಅಂದರೆ ಸೊ ಇಟ್ ವಿಲ್ ಬಿಕಮ್ ಚಾರ್ಮಿಲಿಯನ್. ಸೊ ಪಿಕಾಚು ದೊಡ್ಡದಾಗಬೇಕಂದ್ರೆ ನಾವು ಅದಕ್ಕೆ ಇದು ಮಾಡಬೇಕು. ಸೊ ಗೈಸ್, ನೀವು ಕಮೆಂಟ್ ಮಾಡಿ, ನಾನು ಪಿಕಾಚು ಆಗಿ ಹಿಡ್ಕೊಳ್ಳಲ್ಲ, ರಾಯ್ಚೂ ಮಾಡಲಾ ಹೇಳ್ರಿ. ರಾಯ್ಚೂ ಮಾಡಲಾ ಅಥವಾ ಯಾವ್ದು ಮಾಡಲಿ ನೀವೇ ಹೇಳಿ. ಸೊ ಎಕ್ಸಿಕ್ಯೂಟ್ನ ಸೋಲ್ಸ್ ಆಯಿತು. ಚಾರ್ಮೆಂಡರ್ 15ನೇ ಲೆವೆಲ್ ಆಯಿತು ಗುರು. ಇನ್ನೊಂದು ಲೆವೆಲ್ ಮಾಡಿದ್ರೆ ಚಾರ್ಮೆಂಡರು ಚಾರ್ಮಿಲಿಯನ್ ಆಗುತ್ತೆ. ಸೊ ಚಾರ್ಮಿಲಿಯನ್ ನಿಮ್ಗೆ ಗೊತ್ತಿರುತ್ತೆ. ಆ್ಯಶ್ ಕಂಡ್ರೆ ಆಗ್ತಿರ್ಲಿಲ್ಲ ಅದಕ್ಕೆ. ಆ್ಯಶ್ ಮೇಲೆ ಯಾವಾಗಲೂ ಅಂದರೆ ಚಾರಿಜಾರ್ಡ್ ಆಗೋಕ್ಕೆ ಮುಂಚೆನೂ ಚಾರ್ಮಿಲಿಯನ್ ಎವಲ್ಯೂಷನ್ ಆದಾಗ ಅದಕ್ಕೂ ಆ್ಯಶ್ಗೂ ಆಗಿ ಬರ್ತಿರಲಿಲ್ಲ. ಸೊ ಆ ಥರ ಅದು. ಸೊ ಮರೀಪ್ ಕಳಿಸಿದ್ದಾನೆ, ಪಿಕಾಚು ನಾನು ಕಳಿಸಿದ್ದೀನಿ. ಅಯ್ಯೋ ಇದು ಸೋಲ್ಸೋದು ಕಷ್ಟ ಗುರು. ಇದು ಎಲೆಕ್ಟ್ರಿಕ್, ಅದು ಎಲೆಕ್ಟ್ರಿಕ್ಕು, ಇವಿ. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಮೀಮ್ಸ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಮೀಮ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಬೇಸಿಕ್ ವಿಡಿಯೋ ಮಾಡೋಕ್ಕೆ ಇಷ್ಟ ಗುರು. ಜಸ್ಟ್ ಮಾತಾಡಿಕೊಂಡು ಗೇಮ್ ಮಾಡಿಕೊಂಡು ಆ ಥರ. ಅಯ್ಯೋ ಇವಿ ಪ್ಯಾರಲೈಸ್ ಆಗಿಬಿಡೈತೆ, ವಾಪಸ್ ಚಾರ್ಮೆಂಡರ್ ಕಳ್ಸೋಣ. ಸೊ ಮರೀಪ್ ಮತ್ತೆ ಚಾರ್ಜ್ ಯೂಸ್ ಮಾಡ್ತು. ಡಿಫೆನ್ಸ್ ಎಲ್ಲ ಜಾಸ್ತಿ ಆಗೋದು ಗುರು. ಫ್ಲೇಮ್ ಥ್ರೋವರ್, ಎಸ್ ಪವರ್ಫುಲ್ ಅಟ್ಯಾಕ್. ಸೊ ಚಾರ್ಮಿಲಿಯನ್ ಆಗಬಹುದಾ? ಇಲ್ಲ, ಇನ್ನೂ ಲೆವೆಲಪ್ ಆಗಿಲ್ಲ. ಸೊ ಪಿಕಾಚನ್ ಮತ್ತೆ ಕಳಿಸ್ದೆ, ಹೂಟ್ ಕಳಿಸ್ತಾ ಅವನು. ನಾವು ಥಂಡರ್ ಬೋಲ್ಟ್ ಯೂಸ್ ಮಾಡೋಣ, ಪಟ್ಟಂತ ಬಿದ್ದೋಗುತ್ತೆ. ಗೊತ್ತಿರೋದೇ ಗುರು ಈ ಗೇಮ್ಸ್ ಎಲ್ಲ ಗುರು. ಎಲ್ಲರೂ ಹೇಳ್ತಾರೆ ಏನು ಗೇಮು, ಬಟ್ ಸ್ವಲ್ಪ ಜನಕ್ಕೆ ಪೋಕಿಮಾನ್ ಹುಚ್ಚಿರೋರು. ಸೊ ಈ ಗೇಮ್ನ ಆಡಿ ನೋಡಿ. ನಾನು ಇದು ಒಂದು ವೀಡಿಯೋ, ಇದನ್ನು ಹೆಂಗೆ ಡೌನ್ಲೋಡ್ ಮಾಡಲಿ ಬೇಡವಾ ಅನ್ನೋದು ಒಂದು ವೀಡಿಯೋ ಮಾಡ್ತೀನಿ. ಅದನ್ನು ನೀವು ಕಮೆಂಟ್ ಮಾಡಿ, ವೀಡಿಯೋ ಮಾಡಲ ಬೇಡವಾ ಅಂತ. ಸೊ ನೀವು ಕೂಡ ಆಡ್ಬೋದು ಗುರು. ಯಾವ ಮೊಬೈಲ್ ಆದರೂ, ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಆಡ್ಬೋದು. ನಾನಾದರೆ ಐಫೋನಲ್ಲಿ ಆಡ್ತಿದ್ದೀನಿ. ಸೊ ನೀವು ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ಕೂಡ ಆಡ್ಬೋದು ನೋಡಿ. ಮತ್ತೆ ಬೆಲ್ ಸ್ಪ್ರೌಟ್ ಗುರು. ಸೊ ಅದಕ್ಕೆ ಸ್ಪ್ರೌಟ್ ಟವರ್ ಅಂತ ಇಟ್ಟಿರೋದು. ಸೊ ಚಾರ್ಮೆಂಡರ್ನ ಕಳ್ಸೋಣ. ಎಸ್, ಫ್ಲೇಮ್ ಥ್ರೋವರ್ ಚಾರ್ಮೆಂಡರ್ ನೋಡಿ, ಸೂಪರ್ ಎಫೆಕ್ಟಿವ್. ಫೈರ್ ವರ್ಸಸ್ ಗ್ರಾಸ್ ಹಂಗೆ. ಸೊ ನನ್ನ ಹತ್ರ ಈಗ 4 ಪೋಕಿಮಾನ್ ಇದೆ: ಪಿಕಾಚು, ಚಾರ್ಮೆಂಡರ್, ಇವಿ ಮತ್ತು ಟೋಟೋಡೈಲ್. ಸೊ ಮೇಲ್ಗಡೆ ಲಾಸ್ಟಲ್ಲಿ ನನಗೆ ಫಾಲ್ಕ್ನರ್ ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಫಾಲ್ಕ್ನರ್ ಜಿಮ್ಮಲ್ಲಿ ಇರಲಿಲ್ಲ ಲಾಸ್ಟ್ ಎಪಿಸೋಡಲ್ಲಿ. ಸೊ ಸೈಡ್ ಹಾಕಿದ್ರೆ ಸೂಪರ್ ಎಫೆಕ್ಟಿವ್ ಅಟ್ಯಾಕ್ ಮಾಡಿದ್ದಾಯಿತು. ಪಿಕಾಚು 15 ಲೆವೆಲ್ ಆಯಿತು ಗುರು. ನಾಟು ಕಳಿಸ್ತವನೆ. ನಾಟುಗೂ ಪಿಕಾಚುನೇ ಇರಲಿ ಗುರು. ಈ ನಡುವೆ ಏನು ಗುರು, ಈ ಸೀಸನ್ ಸರಿ ಇಲ್ದಿರ ಬರೀ ಜ್ವರಗಳು ಬರ್ತವೆ. ಏನು ಮೇಡಮ್, ಬಲ್ಬೋಸಾರ್ ಕಳಿಸ್ತಾರೆ, ನಾವು ಚಾರ್ಮೆಂಡರ್ ಕಳಿಸೋಣ. ಬಲ್ಬೋಸಾರ್ಗೆ ಒಂದು ಅಟ್ಯಾಕ್ ಬ್ರೋ, ಒಂದು KO ಹೊಡೆದ್ರೆ ಸಾಕು ನೋಡಿ. ಫ್ಲೇಮ್ ಥ್ರೋವರು
ಅಷ್ಟೇ, ಗ್ರಾಸ್ ಟೈಪ್ ಹೊಂಟೋಗ್ಬಿಡುತ್ತೆ. ಸೊ 16th ಲೆವೆಲ್ಗೆ 4 ಮಿಲಿಯನ್ ಬಂದಾಗಿದೆ. ಆ್ಯಸ್ ಯು ಕ್ಯಾನ್ ಸಿ 16th ಲೆವೆಲ್ಗೆ ನಾವು ಬಂದಾಗಿದೆ. ಮೆಟಲ್ ಕ್ಲಾಕಲ್ಲಿ ಡ್ರ್ಯಾಗನ್ ರೇಂಜ್. ಓ, ಸೊ ಚಾರ್ಮೆಂಡರ್ ಲರ್ನ್ ಟು ಡ್ರ್ಯಾಗನ್ ರೇಂಜ್. ಎವಲ್ಯೂಷನ್ ಆಗ್ತಾಯಿದೆ ಚಾರ್ಮೆಂಡರ್. ಓ ಎಸ್, 4 ಮಿಲಿಯನ್ ಆಯಿತು. ಸೊ ಗೆಳೆಯರೇ, ನನ್ನ ಚಾರ್ಮೆಂಡರ್ ಬಂದು 4 ಮಿಲಿಯನ್ ಆಗಿದೆ. ಇನ್ನು ಸ್ವಲ್ಪ ಲೆವೆಲ್ಗಳು ಮಾಡಿದ್ರೆ ಚಾರಿಜಾರ್ಡ್ ಆಗುತ್ತೆ. ಓ, ಇವು ಶಿಷ್ಯ ಇಲ್ಲೇ ಇದ್ದಾನೆ. ಏನೋ ಶಿಷ್ಯ, ತಾತ ಏನೋ ಹೇಳ್ತವನೆ. ಅವನ ಹೆಸರೇ ಎಲ್ಡರ್ ಅಂತ ಗುರು, ಅಂದರೆ ದೊಡ್ಡವನು ಅಂತ. ಸೊ ಅವನೇನೋ ಬೈತವನು ಅವನಿಗೆ, ಹಾರ್ಟ್ ಅನ್ನೋ ವ್ಯಕ್ತಿಗೆ. ಅವನು ಏನೋ ಸ್ಟ್ರಾಂಗ್ ಪಾಕಿಮಾನ್ ಏನೇನೋ ಪೊಂಗ್ತವನೆ. ಅವ್ನು ಎಸ್ಕೇಪ್ ರೋಪ್ ಹಾಕಿ ಯೂಸ್ ಮಾಡೋ ತಿರುಗ್ಬಿಟ್ಟು ಹೊಂಟೋದ ಗುರುವನು. ಬನ್ನಿ ತಾತ ಮಾತಾಡ್ಸ. ಆಯ್ತಾ ತಾ, ಏನು ಸಮಾಚಾರ? ಏನೋ ಪೊಂಗ್ತವನ್ ತಾತ, ಪರವಾಗಿಲ್ಲ. ಸೊ ಇವನ ಜೊತೆ ನಾವು ಬ್ಯಾಟಲ್ ಆಡಬೇಕು. ಇವನ ಜೊತೆ ಮತ್ತು ಇವನು ಬೆಲ್ಸ್ಫೋಟ ಅಥವಾ ಚಾರ್ಮ್ಯಾಂಡ 4 ಮಿಲಿಯನ್ ಇವಾಗ. ದಿ ಲೆಜೆಂಡ್ರಿ 4 ಮಿಲಿಯನ್ ಗುರು. ಇದು ಒಂದೊಂದು ಅಟ್ಯಾಕಲ್ಲಿ ಸೋಲ್ಸ್ಬಿಡುತ್ತೆ ಗುರು ಇದನ್ನೆಲ್ಲ. ನಾನು ನೋಡಿ ಮತ್ತೆ ಎಂಬರ್ ಯೂಸ್ ಮಾಡಿದೆ, ಹೊಂಟೋಯ್ತು. ಮತ್ತೆ ಬೆಲ್ಸ್ಫೋಟ್ ಕಳಿಸ್ತಾನೆ ಅನಿಸುತ್ತೆ. ಇಲ್ಲ ಚಿಂಗ್ಲಿಂಗ್, ಇದಕ್ಕೂ ಫೈರ್ ಅಟ್ಯಾಕೆ. ಎಸ್, ಫೈರ್ ಬಿಡು, ಫ್ಲೇಮ್ ಥ್ರೋವರ್. ಸೊ ಮತ್ತೆ ಇದನ್ನು ಹೊಂಟೋಯ್ತು. ಸೊ ನೆಕ್ಸ್ಟು ಹೂಟು. ಇದಕ್ಕೆ ನಾನು ಪಿಕಾಚುನ ಕಳಿಸ್ಬೇಕು ಗುರು. ಪಿಕಾಚುನ ಕಳಿಸಿದ್ರೆ ಸೂಪರ್ ಎಫೆಕ್ಟಿವ್. ನೋಡಿರಿ ಪಿಕಾಚು, ಎಸ್ ಬಂತು. ಅದೇನು ತಿರುಗಿ ನಾನು ತೋರಿಸ್ಬಿಟ್ಟು ಹೋಗುತ್ತಲ್ಲ ಗುರು ಪಿಕಾಚು. ವಾಟ್ ವಿಲ್ ಪಿಕಾಚು ಡು? ಹಿಪ್ನಾಸಿಸ್. ಎಸ್, ಮಲ್ಕೊಂತು ಪಿಕಾಚು. ಆದರೂ ಅಟ್ಯಾಕ್ ಮಾಡಿಸ್ತಾರೆ ಅನ್ನ. ಒಂದು ಅಟ್ಯಾಕ್ ಆದರೆ ಹಾಗೆ ಆಗುತ್ತೆ, ಎದುರುಳುತ್ತೆ ಪಿಕಾಚು. ಅಯ್ಯೋ, ಏರಿಯಲೇಸ್ ಗುರು. 4 ಪೋಕಿಮನ್ ಗುರು. ನನ್ನ ಟೀಮಲ್ಲಿ ಒಂದು ಲೆಜೆಂಡ್ರಿ ಪೋಕಿಮನ್ ಇರಬೇಕಂತ ಆಸೆ ಗುರು. ಒಂದೇ ಒಂದು ಲೆಜೆಂಡ್ರಿ ಹಿಡಿಯೋಣ ಅಂತ. ಯಾವುದು ಹಿಡಿಯೋಣ? ಲೂಗ್ಯಾ ಹಿಡಿಯೋಣ, ಓಹೋ ಹಿಡಿಯೋಣ. ತುಂಬ ಆಪ್ಷನ್ ಇದೆ. ರೆಕ್ವೇಝಾ ಇದೆ. ಇರಬೇಕು. ಅಯ್ಯೋ, ಪಿಕಾಚು ಫೇಂಟ್ ಆಗೋಯ್ತು ಗುರು. 4 ಮಿಲಿಯನ್ನೇ ನೋಡ್ಕೊಳ್ಳಿ. ಏರಿಯಲೇಸ್, ಫ್ಲೇಮ್ ಥ್ರೋವರ್. ಸೊ ಒಂದು ಲೆಜೆಂಡ್ರಿ ಪೋಕಿಮಾನ್ ನೀವೇ ಸಜೆಸ್ಟ್ ಮಾಡಿರಿ ಗುರು. ನಿಮಗೆ ಲೈಕ್ ಪೋಕಿಮಾನ್ ಬಗ್ಗೆ ಗೊತ್ತಿರೋ, ಲೆಜೆಂಡ್ರಿ ಪೋಕಿಮಾನ್ ಬಗ್ಗೆ ಗೊತ್ತಿರುತ್ತೆ. ಸೊ ಒಂದು ಪೋಕಿಮಾನ್, ನಿಮ್ಮ ಫೇವ್ರೆಟ್ ಪೋಕಿಮಾನ್ ಸಜೆಸ್ಟ್ ಮಾಡಿ. ನಾನು ಕಮೆಂಟ್ಸಲ್ಲಿ ಹಾಕಿ. ನಾನು ಆ ಪೋಕಿಮಾನ್ ಜಾಸ್ತಿ ಯಾವ ಪೋಕಿಮಾನ್ ಬಗ್ಗೆ ಮಾತಾಡಿರ್ತಾರೆ ಅಲ್ಲ, ಯಾವ ಪೋಕಿಮಾನ್ಗೆ ಜಾಸ್ತಿ ಓಡ್ ಬಿದ್ದಿರುತ್ತೆ ಆ ಪೋಕಿಮಾನ್ ಅಂದರೆ ಲೆಜೆಂಡ್ರಿ ಪೋಕಿಮಾನ್ ಗುರು. ಲೆಜೆಂಡ್ರಿ ಪೋಕಿಮಾನ್ನ ಹಿಡಿಯೋಣ. ಸೊ ಲೆಜೆಂಡ್ರಿ ಪೋಕಿಮಾನ್ ಏನಕ್ಕೆ ಅಂದರೆ, ಲೆಜೆಂಡ್ರಿ ಪೋಕಿಮಾನ್ ತುಂಬ ಪವರ್ಫುಲ್ ಕೂಡ ಇರುತ್ತೆ ಗುರು. ಅವೆಲ್ಲ ಹಿಡಿದ್ರೆ ಸೊ ನಮ್ಮ ಟೀಮು ಬಲಿಷ್ಠವಾಗಿ ಇರುತ್ತೆ. ಸೊ ಇವನು ತಾತನ ಸೋಲಿಸಿದ್ರೆ ಎವಲ್ಯೂಷನ್, ಎವಲ್ಯೂಷನ್ಗೆ ಏನು ಬೇಕೋ ಅದು ಕೊಡ್ತಾನಂತೆ. ಸೊ ನನ್ನ ಫೇವ್ರೆಟ್ ಎವಲ್ಯೂಷನ್ ಯಾವುದು ಅದನ್ನು ನಾನು ಚೂಸ್ ಮಾಡಬೇಕು. ಸೊ ನಂದು ಯಾವುದು? ಅಡೂಬೆ ಓರ್ಬ್ ತೊಗೊಂಡೆ ಗುರು ನಾನು. ಯಾಕಂದರೆ ಅದು ಅಡೂಬೆ ಓರ್ಬ್ ಬಂದು ಇವಿದು ಸೈಕಿಕ್ ಅಟ್ಯಾಕ್ ಅಂದರೆ SP ಆನ್ ಮಾಡುತ್ತೆ. ಸೊ SP ಆನ್ ಮಾಡಿದಾಗ ನನಗೆ ಟೀಮಲ್ಲಿ ಒಂದು ಸೈಕಿಕ್ ಪೋಕಿಮಾನ್ ಸಿಗುತ್ತೆ. ಒಂದು ಒಳ್ಳೆ ಸೈಕಿಕ್ ಪೋಕಿಮಾನ್ ಗುರು ಈವಿನ ಎವಲ್ಯೂಷನ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಾನು ತೊಗೊಂಡು ಅಮ್ಮ ಫೋನ್ ಮಾಡೋರು ಏನೋ ಪೊಂಗ್ತವ್ರೆ. ಸೊ ಅದನ್ನು ಇಗ್ನೋರ್ ಮಾಡಿ ಮನಿ ಅದು ಇದು ನಾನು ಮಿಸ್ಸಾಗಿ ಕಾಲ್ ಮಾಡಿಬಿಟ್ಟೆ ವಾಪಸ್ಸು. ಸೊ ಬನ್ನಿ ನಾವು ಹೊರಡೋಣ, ಕೆಳಗಡೆ ಹೋಗೋಣ. ನಾವು ಎಸ್ಕೇಪ್ ರೋಪ್ ಹಾಕ್ಕೊಂಡು ಎಸ್ಕೇಪ್ ರೋಪ್ ಯೂಸ್ ಮಾಡಿ ನಾವು ಕೆಳಗಡೆ ನುಗ್ಗೋಣ. ಫಸ್ಟ್ ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗ್ಬಿಟ್ಟು ಒಂದು ಫಾಕ್ನರ್ ಹೊಡೆದಾಕಿ ಬರೋಣ. ನನಗೆ ಯಾಕೋ ಈವಿನ ಎವಲ್ಯೂಷನ್ ಮಾಡಿಬಿಡ್ಲ. ಬನ್ನಿ ಮಾಡೋಣ, ಎವಲ್ಯೂಷನ್ ಮಾಡೋಣ. ಸೊ ಏನಂದರೆ ಅದು ಫಸ್ಟು ರಿವೈವ್ ಮಾಡೋಣ ಎಲ್ಲ ಪೋಕಿಮೋನು, ಅಂದರೆ ಸ್ವಲ್ಪ ಹೆಲ್ತ್ ನೋಡ್ಕೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, ಅದು ಡೋರ್ ಬಾರ್ಬ್ ಏನೋ ಇದೆಯಲ್ಲ ಅದನ್ನು ಕೊಡೋಣ. ಸೊ ಕೊಟ್ಟಾಗ ಏನಾಗುತ್ತೆ, ಅದು ಎವಲ್ಯೂಷನ್ SP ಆನ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಬರ್ರಿ ಬ್ಯಾಗ್ ಓಪನ್ ಮಾಡೋಣ. ಬ್ಯಾಗಲ್ಲಿ ಅವು ಬಾಡೆ ಇದನ್ನು ಕೊಡೋಣ. ನೋಡಿ ಎವಲ್ಯೂಷನ್ ಆಗ್ತಾಯಿದೆ ಗುರು. ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಗೊತ್ತಾ. ಇದು SP ಆನು ತಲೆ ಸೆಂಟ್ರಲ್ಲಿ ಒಂದು ಜೆಮ್ ಇರುತ್ತೆ ನೋಡಿ. ಏನು ಸಕ್ಕತ್ತಾಗಿದೆ ಗುರು. ಒಳ್ಳೆ ಸೈಕಿಕ್ ಪೋಕಿಮಾನ್ ಇದು. ಒಳ್ಳೆ ಸೈಕಿಕ್ ಅಟ್ಯಾಕ್ಗಳು ಕಳಿಸಿದ್ರೆ ಮಾತ್ರ ಸಖತ್ ಸ್ಟ್ರಾಂಗ್ ಪೋಕಿಮಾನ್ ಆಗುತ್ತೆ. ಸೊ ಎವಲ್ಯೂಷನ್ ಆಯಿತು. ಬನ್ನಿ ಫಾಕ್ನರ್ ಜಿಮ್ಗೆ ಹೋಗೋಣ.
ಫಾಕ್ನರ್ ಜಿಮ್ಗೆ ಹೋಗ್ಬಿಟ್ಟು ಅವನು ಫಾಕ್ನರ್ ಬಂದುಬಿಟ್ಟು ಬರೀ ಇದನ್ನ ಯೂಸ್ ಮಾಡ್ತಾನೆ ಗುರು, ಫ್ಲೈಯಿಂಗ್ ಟೈಪ್ ಪೋಕಿಮೋನ್ಸ್ ಅವ್ನು ಯೂಸ್ ಮಾಡೋದು. ಸೊ ಪಿಕಾಚು ಈಸ್ ತುಂಬ ಸ್ಟ್ರಾಂಗ್. ಫ್ಲೈಯಿಂಗ್ ಟೈಪ್ ಪೋಕಿಮೋನ್ಗಳಿಗೆ ಪಿಕಾಚು ತುಂಬ ಸ್ಟ್ರಾಂಗು. ಸೊ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ನಾನು, ಯಾಕಂದರೆ ಬೇಗ ಫಿನಿಶ್ ಮಾಡಿ ಅವ್ನು ಫಾಕ್ನರ್ ಹತ್ರ ಹೋಗೋಣ ನಾವು. ಸೊ ನೋಡಿ ಮತ್ತೆ ಹೇಳಿದ್ನಲ್ಲ, ಫ್ಲೈಯಿಂಗ್ ಟೈಪ್ ಪೋಕಿಮೋನ್ಸ್ಗಳು ಇವ್ರು ಯೂಸ್ ಮಾಡೋದು. ಥಂಡರ್ ಬೋಲ್ಟು ಸೂಪರ್ ಎಫೆಕ್ಟಿವ್ ಪೋಕಿಮೋನ್ಗಳು. ಪಿಕಾಚು ಅವರು ನಾನು ಯಾಕೆ ಏನೇನೋ ಮಾತಾಡ್ತಾ ಇದ್ದೀನಿ, ಓದಿ ತಲೆಗೆ ಕೆಟ್ಟೋಗ್ಬಿಡೈತೆ ಅನ್ಸುತ್ತೆ ನನಗೆ. ಸೊ ಜಿನೂ ಸೋಲ್ಸಿದ್ದ ಆಯಿತು. ಇವನ್ನ ಸೋಲ್ಸ್ಬಿಟ್ಟು ಅಲ್ಲಿ ಒಂದು ಸೀಕ್ರೆಟ್ ಸ್ಟೆಪ್ಸ್ ಇದೆ, ನಾವು ಅಲ್ಲಿ ನಡೀಬೇಕು. ನಾನು ಯಾಕೆ ಇಲ್ಲಿ ಮೇಯ್ನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ ಸೀಕ್ರೆಟ್ ಸ್ಟೆಪ್ ರೋಡ್ಗೆ ಹೋಗೋಣ. ನೋಡಿ ಇದೆ ಸೀಕ್ರೆಟ್, ನಾನು ನೋಡೇ ಇಲ್ಲ. ನೋಡಿ ಇವನೇ ಫಾಲ್ಕ್ನರ್. ಫಾಕ್ನರ್ ದ ವೈಲೆಟ್ ಸಿಟಿ ಜಿಮ್ ಲೀಡರ್. ಫ್ಲೈಯಿಂಗ್ ಟೈಪ್ ಪೋಕಿಮೋನ್ ಗುರು, ಇವನು ಫುಲ್ಲು ಫ್ಲೈಯಿಂಗ್ ಟೈಪೇ ಯೂಸ್ ಮಾಡೋದು ಇವನು ಫಾಕ್ನರ್. ಇವರು ಚಾಲೆಂಜ್ಡ್ ಬೈ ಲೀಡರ್ ಫಾಕ್ನರ್. ಡೋಡೋ ಕಳಿಸ್ತಾ. ಪಿಕಾಚು ಗುರು, ಒಂದೇ ಪಿಕಾಚು ನಾನು ಎಲ್ಲ ಪೋಕಿಮೋನ್ ಹೊಡಿತೀನಿ ಗುರು, ನೋಡ್ಕೊಳ್ರಿ. ಪಿಕಾಚು ಅಷ್ಟೇ ಎಫೆಕ್ಟಿವ್ ಅದು. ಥಂಡರ್ ಬೋಲ್ಟು, ಥಂಡರ್ ವೇವು ಅದೆಲ್ಲ ಸಖತ್ ಎಫೆಕ್ಟಿವು. ಬರೀ ಪಿಕಾಚು ಇಟ್ಕೊಂಡು ನಾನು ಎಲ್ಲ ಪೋಕಿಮೋನ್ ಹೊಡಿತೀನಿ ನೋಡ್ರಿ ಅವನು. ಫಾಕ್ನರ್ ಸೆಂಡ್ ಪಿಜಿಯೋಟ್, ಇದೂ ಅಷ್ಟೇ ಹೊಡಿತೀನಿ. ತಗೋ ಗುರು, ಪಿಕಾಚು ಎಂಥ ಪಿಕಾಚು ಗುರು. ಅವನ ಆ್ಯಶ್ ಹತ್ರ ಇದೆಯಲ್ಲ ಗುರು, ಅದು ಪಿಕಾಚು. ಚಾರಿಜಾರ್ಡ್ ಇದು ಗಲಾರ್ ರೀಜನಲ್ಲಿ ಅವ್ನು ಚಾಂಪಿಯನ್ ಆಗೋ ಕಾರಣನೇ ಪಿಕಾಚು. ಅದು ಚಾರಿಜಾರ್ಡ್ ಮೇಲೆ ಏನು ಫೈಟ್ ಮಾಡಿಬಿಟ್ಟು ಗೆಲ್ಲಿಸ್ತಾರೆ. ಏನು ಮಾಡ್ತೀರಾ, ಸನ್ ಆಫ್ ಆರ್ಕೇಸ್ ಅಂತ ಸುಮ್ಮನೆ ಹೇಳ್ತಾರೆ ಹೇಳ್ರಿ ಪಿಕಾಚುನ. ಸೊ ಪಿಕಾಚು ಲೆವೆಲ್ 17ಗೆ ಬೆಳೆದ್ಬಿಡ್ತಪ್ಪು. ಸ್ವಾಬ್ಲು ಕಳಿಸ್ತವನೆ. ಇದಕ್ಕೂ ಎಲ್ಲ ಫ್ಲೈಯಿಂಗ್ ಟೈಪ್ ಇವನ ಹತ್ರ ಇರೋದು, ಎಲ್ಲನೂ ಹೊಡೆದಾಕೋಣ ಗುರು. ಯಾರ್ಯಾರು ನನ್ನ ವೀಡಿಯೋ ನೋಡೋರು ಮೊದಲೇ ಕಡಿಮೆ ಗೊತ್ತು, ಆದರೆ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಎಷ್ಟೆಷ್ಟು ಏಜು, ಯಾವ ಕ್ಲಾಸಲ್ಲಿ ಓದ್ತವ್ರೆ ಅದನ್ನು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ಹೇಳ್ಬಿಟ್ರೆ ನಮಗೆ ಖುಷಿ ಆಗಿಬಿಡುತ್ತೆ. ನೋಡಿ ಫಾರ್ಫೆಚ್ ಕಳಿಸ್ತಾ ಥಂಡರ್ ಬೋಲ್ಟ್. ಫ್ಲೈಯಿಂಗ್ ಟೈಪ್ ಪೋಕಿಮೋನ್ಗಳು ಒಳ್ಳೆ ಇದು ಗುರು. ಬಕ್ ಟೈಪ್ ಪೋಕಿಮೋನ್ಸ್ಗಳ ವೀಕ್ನೆಸ್ಸು. ಸೊ ಮಾರ್ಕ್ರೋ ಕಳಿಸ್ತಾ ಆ್ಯಂಡ್ ಇದು ಡಾರ್ಕ್ ಟೈಪು ಗುರು, ಡಾರ್ಕು ಮತ್ತು ಫ್ಲೈಯಿಂಗ್ ಟೈಪು. ಸೊ ಇದೂ ಒಟ್ಟು ವೀಕ್ನೆಸ್ ಐತೆ. ಸೊ ವೀಕ್ನೆಸ್ ಆಯಿತು ಅಷ್ಟೇ. ಸೊ ಜಿಮ್ ಲೀಡರ್ ಫಾಲ್ಕ್ನರ್ನ ಆ್ಯಶ್ ಕೆಚಮ್ ಅಲ್ಲ ಅವನ ಹೆಸರು ಇಟ್ಟಿದ್ದೀನೋ ಗೊತ್ತಿಲ್ಲ. ಡಿ-ಬಾಸ್ ಓ ಮೈ ಗಾಡ್, ನಾನು ಡಿ-ಬಾಸ್ ಹೆಸರು ಮರ್ತೇ ಹೋಗ್ಬಿಟ್ಟೆ ನಾನು. ಡಿ-ಬಾಸ್ ಅವರು ಸೋಲ್ಸಿದ್ದಾರೆ. ಸೊ ಒಂದು ಲೆಕ್ಕ ರೇಣುಕಾ ಸ್ವಾಮಿನೇ ಅಂದ್ಕೊಳ್ರಿ. ಸೊ ಡಿ-ಬಾಸ್ ಅವರು ಸೋಲ್ಸಿದ್ರು. ಫಾಸ್ಟ್ ಫಾರ್ವರ್ಡ್ ಆನ್ ಮಾಡಿದೆ, ಏನೂ ಮಾಡೋಕ್ಕಾಗಲ್ಲ. ಝೈಫರ್ ಬ್ಯಾಚ್ ಗೆದ್ದೆ. ಅಟ್ ದಿಸ್ ಪಾಯಿಂಟ್ ನಾನು ಝೈಫರ್ ಬ್ಯಾಚ್ನ ಗೆದ್ದಿದ್ದೀನಿ. ಸೊ ನನ್ನ ಹತ್ರ ಒಂದು ಜಿಮ್ ಇದೆ, ಒಂದು ಜಿಮ್ ಬ್ಯಾಚ್ ಇದೆ ಆಲ್ರೆಡಿ, ಅಂದರೆ ಇದೆ. ಸೊ ಝೈಫರ್ ಬ್ಯಾಚ್ ಐ ಒನ್. ಮತ್ತು ಏನೋ ಫೋನ್ ಮಾಡ್ದ, ಏನೋ ಮೊಟ್ಟೆ ಇಟ್ಟಿದ್ದಾನಂತೆ ಗುರು ಪೋಕಿ ಮಾರ್ಟಲ್ಲಿ. ಬನ್ನಿ ಪಟ್ ಅಂತ ಇದು ಮುಗಿಸ್ಕೊಂಡು ಹೋಗೋಣ, ಮೊಟ್ಟೆ ಇಸ್ಕೊಳ್ಳೋಣ ಗುರು. ಮೊಟ್ಟೆಯಲ್ಲಿ ಒಂದು ಹೊಸ ಪೋಕಿಮೋನ್ ಬರುತ್ತೆ ಗುರು. ಯಾವ ಪೋಕಿಮೋನ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಪಟ್ ಅಂತ ಹೋಗೋಣ ಬನ್ನಿ. ಇಲ್ಲಿ ಪೋಕಿಮಾರ್ಟು ಇದೆ. ಇದು ಅಮ್ಮ ಕಳಿಸಿರೋದು ಇದು. ಇವನೇ ಗುರು. ಏನೋ ಮೊಟ್ಟೆ ಕೊಟ್ಟ ಗುರು. ಈ ಮೊಟ್ಟೆಲಿ ಏನು ಇರ್ಬೋದು ಅಂತ ಗೊತ್ತಿಲ್ವಲ್ಲ, ಈ ಯಾವ ಪೋಕಿಮೋನ್ ಬರ್ಬೋದು ಅಂತ ನನಗೆ ಗೊತ್ತಿಲ್ವಲ್ಲ. ಆದರೆ ಮಾತ್ರ ಒಳ್ಳೆ ಪೋಕಿಮೋನ್ ಬರುತ್ತೆ ಗುರು. ಒಂದು ಹಿಂಟ್ ಕೊಡ್ತೀನಿ, ಈ ಪೋಕಿಮೋನು ಸಖತ್ ಕ್ಯೂಟಾಗಿರುತ್ತೆ. ಈ ಮೊಟ್ಟೆಲಿ ಇದೆಯಲ್ಲ, ಈ ಪೋಕಿಮೋನ್ ಸಖತ್ ಕ್ಯೂಟಾಗಿರುತ್ತೆ. ಇದು ಆ್ಯಶ್ ಕೆಚಮ್ ಜೊತೆ ಇದ್ಲಲ್ಲ ಮಿಸ್ಟಿ, ಅವಳ ಹತ್ರ ಈ ಮೊಟ್ಟೆ ಇತ್ತು. ಅವಳ ಹತ್ರ ಒಂದು ಕ್ಯೂಟ್ ಪೋಕಿಮೋನ್ ಇತ್ತು, ಅದು ಈ ಮೊಟ್ಟೆಯಿಂದನೇ ಬಂದಿರೋದು. ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ನೀವು, ಸರಿನಾ? ಆ್ಯಶ್ ಕೆಚಮ್ ಫ್ರೆಂಡ್ ಮಿಸ್ಟಿ ಇದ್ಲಲ್ಲ, ಮಿಸ್ಟಿ ಹತ್ರ ಒಂದು ಎಗ್ ಇತ್ತು. ಆ ಎಗ್ಗಿಂದ ಒಂದು ಸಖತ್ ಕ್ಯೂಟ್ ಪೋಕಿಮೋನ್ ಬಂತು. ಸೊ ಅದನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿರಿ. ಸೊ ವಿಡಿಯೋ ಸಖತ್ ಲೆಂತಿ ಆಗೋಯ್ತು, 15 ನಿಮಿಷ ಆಗೋಯ್ತು ಗಾಯ್ಸ್. ಸೊ ಇವತ್ತಿಗೆ ಈ ಎಪಿಸೋಡ್ ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡು
ವೆಯ್ಟ್ ಮಾಡ್ತೀರಿ. ನಾನು ಈ ಸಂಡೇ ಮಾರ್ನಿಂಗ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬೆಳಿಗ್ಗೆ ನೋಡಿರಿ ಅಷ್ಟೇ.